ರೈಗೆ ಮಲತಾಯಿಯೇ ಇಟ್ಲ ಮುಹೂರ್ತ ಅನ್ನುವಂತ ಪ್ರಶ್ನೆ ಇಲ್ಲಿಗ ನಿರ್ಮಾಣ ಆಗ್ತಾ ಇದೆ. ರಿಕ್ಕಿ ರೈ ಶೂಟೌಟ್ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಇದು. ರಿಕ್ಕಿ ಬಾಳಿಗೆ ವಿಲನ್ ಆದ್ಲ ಮಲತಾಯಿ ಅನುರಾಧ ಅನ್ನುವಂತ ಪ್ರಶ್ನೆ. ಗಾಯಗೊಂಡ ರಿಕ್ಕಿ ಹೇಳಿದ ಆ ಸೀಕ್ರೆಟ್ ಏನು ಗೊತ್ತಾ? ಪೊಲೀಸರ ಪ್ರಶ್ನೆಗಳಿಗೆ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಉತ್ತರಿಸಿದ್ದಾರೆ. ಪ್ರೀ ಪ್ಲಾನ್ ಮಾಡಿ ಶೂಟೌಟ್ ಮಾಡಿಸಿದ್ದಾರೆ ಅಂತ ರಿಕ್ಕಿ ಹೇಳಿಕೆ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ರಿಕ್ಕಿ ರೈ ನೀಡಿರೋದಿಲ್ಲ. ರಿಕ್ಕಿ ರೈ ಹೇಳಿಕೆ ಪಡೆದುಕೊಂಡು ಪೊಲೀಸರು ತೆರಳಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ರಿಕ್ಕಿ ಏನೆಲ್ಲ ಹೇಳಿದ್ರು, ಈ ಒಂದು ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ ಪೊಲೀಸರು ಕೇಳಿದಂತ ಪ್ರಶ್ನೆಗಳಿಗೆ ಇನ್ ಡೀಟೇಲ್ ಆಗಿ ರಿಕ್ಕಿ ರೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಶೂಟೌಟ್ ನಡೆದಿದ್ಯಾಕೆ, ರಿಕ್ಕಿ ಹೇಳಿದ್ದೇನು, ನನ್ನ ಮೇಲೆ ಶೂಟೌಟ್ ಮಾಡಿಸಿದ್ದೇ ಚಿಕ್ಕಮ್ಮ ಅನುರಾಧ, ರಿಕ್ಕಿ ಹೇಳ್ತಾ ಇರೋದು ಇದೀಗ. ಇನ್ನು ರಾಕೇಶ್ ಮಲ್ಲಿ ಚಿಕ್ಕಮ್ಮ ಅನುರಾಧ ಅಟ್ಯಾಕ್ ಮಾಡಿಸಿದ್ದಾರೆ. ಆಸ್ತಿ ವಿಚಾರಕ್ಕೆ ನನ್ನ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ನನ್ನ ಚಿಕ್ಕಮ್ಮ, ರಾಕೇಶ್ ಮಲ್ಲಿ, ನಿತೀಶ್ ಶೆಟ್ಟಿ, ವೈದ್ಯನಾಥನ್ ಕಾರಣ. ಜಮೀನು ವಿವಾದ ಸಂಬಂಧ ಕೋರ್ಟ್ನಲ್ಲಿ ಪ್ರಕರಣ ಹೊಂದಿತ್ತು. ಹೀಗಾಗಿ ನಾನು ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದೆ. ಬೆಂಗಳೂರಿಗೆ ಬಂದಾಗ ಸದಾಶಿವನಗರ ಬಿಡದಿಯಲ್ಲಿ ನಾನು ಇದ್ದೆ. ಬಿಡದಿಯಿಂದ ಸದಾಶಿವನಗರ ಮನೆಗೆ ಹೋಗುವಾಗ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಪೊಲೀಸರಿಗೆ ರಿಕ್ಕಿ ಕೊಟ್ಟಿರೋದು. ಈ ಒಂದು ಹೇಳಿಕೆಯನ್ನ ಇಟ್ಟುಕೊಂಡು ತನಿಖೆ ಯಾವ ಪ್ರಕರಣದತ್ತ ಸಾಗ್ತಾ ಹೋಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ. ರಿಕ್ಕಿ ರೈಗೆ ಮಲತಾಯಿಯೇ ಇಟ್ಲ ಮುಹೂರ್ತ ಅನ್ನುವಂತ ಪ್ರಶ್ನೆ ಇಲ್ಲಿಗ ನಿರ್ಮಾಣ ಆಗ್ತಾ ಇದೆ. ರಿಕ್ಕಿ ರೈ ಶೂಟೌಟ್ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಇದು. ರಿಕ್ಕಿ ಬಾಳಿಗೆ ವಿಲನ್ ಆದ್ಲ ಮಲತಾಯಿ ಅನುರಾಧ ಅನ್ನುವಂತ ಪ್ರಶ್ನೆ. ಗಾಯಗೊಂಡ ರಿಕ್ಕಿ ಹೇಳಿದ ಆ ಸೀಕ್ರೆಟ್ ಏನು ಗೊತ್ತಾ? ಪೊಲೀಸರ ಪ್ರಶ್ನೆಗಳಿಗೆ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಉತ್ತರಿಸಿದ್ದಾರೆ. ಪ್ರೀ ಪ್ಲಾನ್ ಮಾಡಿ ಶೂಟೌಟ್ ಮಾಡಿಸಿದ್ದಾರೆ ಅಂತ ರಿಕ್ಕಿ ಹೇಳಿಕೆ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ರಿಕ್ಕಿ ರೈ ನೀಡಿರೋದಿಲ್ಲ. ರಿಕ್ಕಿ ರೈ ಹೇಳಿಕೆ ಪಡೆದುಕೊಂಡು ಪೊಲೀಸರು ತೆರಳಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ರಿಕ್ಕಿ ಏನೆಲ್ಲ ಹೇಳಿದ್ರು, ಈ ಒಂದು ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ ಪೊಲೀಸರು ಕೇಳಿದಂತ ಪ್ರಶ್ನೆಗಳಿಗೆ ಇನ್ ಡೀಟೇಲ್ ಆಗಿ ರಿಕ್ಕಿ ರೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಶೂಟೌಟ್ ನಡೆದಿದ್ಯಾಕೆ, ರಿಕ್ಕಿ ಹೇಳಿದ್ದೇನು, ನನ್ನ ಮೇಲೆ ಶೂಟೌಟ್ ಮಾಡಿಸಿದ್ದೇ ಚಿಕ್ಕಮ್ಮ ಅನುರಾಧ, ರಿಕ್ಕಿ ಹೇಳ್ತಾ ಇರೋದು ಇದೀಗ. ಇನ್ನು ರಾಕೇಶ್ ಮಲ್ಲಿ ಚಿಕ್ಕಮ್ಮ ಅನುರಾಧ ಅಟ್ಯಾಕ್ ಮಾಡಿಸಿದ್ದಾರೆ. ಆಸ್ತಿ ವಿಚಾರಕ್ಕೆ ನನ್ನ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ನನ್ನ ಚಿಕ್ಕಮ್ಮ, ರಾಕೇಶ್ ಮಲ್ಲಿ, ನಿತೀಶ್ ಶೆಟ್ಟಿ, ವೈದ್ಯನಾಥನ್ ಕಾರಣ. ಜಮೀನು ವಿವಾದ ಸಂಬಂಧ ಕೋರ್ಟ್ನಲ್ಲಿ ಪ್ರಕರಣ ಹೊಂದಿತ್ತು. ಹೀಗಾಗಿ ನಾನು ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದೆ. ಬೆಂಗಳೂರಿಗೆ ಬಂದಾಗ ಸದಾಶಿವನಗರ ಬಿಡದಿಯಲ್ಲಿ ನಾನು ಇದ್ದೆ. ಬಿಡದಿಯಿಂದ ಸದಾಶಿವನಗರ ಮನೆಗೆ ಹೋಗುವಾಗ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಪೊಲೀಸರಿಗೆ ರಿಕ್ಕಿ ಕೊಟ್ಟಿರೋದು. ಈ ಒಂದು ಹೇಳಿಕೆಯನ್ನ ಇಟ್ಟುಕೊಂಡು ತನಿಖೆ ಯಾವ ಪ್ರಕರಣದತ್ತ ಸಾಗ್ತಾ ಹೋಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ. ರಿಕ್ಕಿ ರೈಗೆ ಮಲತಾಯಿಯೇ ಇಟ್ಲ ಮುಹೂರ್ತ ಅನ್ನುವಂತ ಪ್ರಶ್ನೆ ಇಲ್ಲಿಗ ನಿರ್ಮಾಣ ಆಗ್ತಾ ಇದೆ. ರಿಕ್ಕಿ ರೈ ಶೂಟೌಟ್ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಇದು. ರಿಕ್ಕಿ ಬಾಳಿಗೆ ವಿಲನ್ ಆದ್ಲ ಮಲತಾಯಿ ಅನುರಾಧ ಅನ್ನುವಂತ ಪ್ರಶ್ನೆ. ಗಾಯಗೊಂಡ ರಿಕ್ಕಿ ಹೇಳಿದ ಆ ಸೀಕ್ರೆಟ್ ಏನು ಗೊತ್ತಾ? ಪೊಲೀಸರ ಪ್ರಶ್ನೆಗಳಿಗೆ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಉತ್ತರಿಸಿದ್ದಾರೆ. ಪ್ರೀ ಪ್ಲಾನ್ ಮಾಡಿ ಶೂಟೌಟ್ ಮಾಡಿಸಿದ್ದಾರೆ ಅಂತ ರಿಕ್ಕಿ ಹೇಳಿಕೆ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ರಿಕ್ಕಿ ರೈ ನೀಡಿರೋದಿಲ್ಲ. ರಿಕ್ಕಿ ರೈ ಹೇಳಿಕೆ ಪಡೆದುಕೊಂಡು ಪೊಲೀಸರು ತೆರಳಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ರಿಕ್ಕಿ ಏನೆಲ್ಲ ಹೇಳಿದ್ರು, ಈ ಒಂದು ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ ಪೊಲೀಸರು ಕೇಳಿದಂತ ಪ್ರಶ್ನೆಗಳಿಗೆ ಇನ್ ಡೀಟೇಲ್ ಆಗಿ ರಿಕ್ಕಿ ರೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಶೂಟೌಟ್ ನಡೆದಿದ್ಯಾಕೆ, ರಿಕ್ಕಿ ಹೇಳಿದ್ದೇನು, ನನ್ನ ಮೇಲೆ ಶೂಟೌಟ್ ಮಾಡಿಸಿದ್ದೇ ಚಿಕ್ಕಮ್ಮ ಅನುರಾಧ, ರಿಕ್ಕಿ ಹೇಳ್ತಾ ಇರೋದು ಇದೀಗ. ಇನ್ನು ರಾಕೇಶ್ ಮಲ್ಲಿ ಚಿಕ್ಕಮ್ಮ ಅನುರಾಧ ಅಟ್ಯಾಕ್ ಮಾಡಿಸಿದ್ದಾರೆ. ಆಸ್ತಿ ವಿಚಾರಕ್ಕೆ ನನ್ನ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ನನ್ನ ಚಿಕ್ಕಮ್ಮ,
ರಾಕೇಶ್ ಮಲ್ಲಿ, ನಿತೀಶ್ ಶೆಟ್ಟಿ, ವೈದ್ಯನಾಥನ್ ಕಾರಣ. ಜಮೀನು ವಿವಾದ ಸಂಬಂಧ ಕೋರ್ಟ್ನಲ್ಲಿ ಪ್ರಕರಣ ಒಂದಿತ್ತು. ಹೀಗಾಗಿ ನಾನು ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದೆ. ಬೆಂಗಳೂರಿಗೆ ಬಂದಾಗ ಸದಾಶಿವನಗರ ಬಿಡದಿಯಲ್ಲಿ ನಾನು ಇದ್ದೆ. ಬಿಡದಿಯಿಂದ ಸದಾಶಿವನಗರ ಮನೆಗೆ ಹೋಗುವಾಗ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಪೊಲೀಸರಿಗೆ ರಿಕ್ಕಿ ಕೊಟ್ಟಿರೋದು. ಈ ಒಂದು ಹೇಳಿಕೆಯನ್ನ ಇಟ್ಟುಕೊಂಡು ತನಿಖೆ ಯಾವ ಪ್ರಕರಣದತ್ತ ಸಾಗ್ತಾ ಹೋಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ. ರಿಕ್ಕಿ ರೈಗೆ ಮಲತಾಯಿಯೇ ಇಟ್ಲ ಮುಹೂರ್ತ ಅನ್ನುವಂತ ಪ್ರಶ್ನೆ ಇಲ್ಲಿಗ ನಿರ್ಮಾಣ ಆಗ್ತಾ ಇದೆ. ರಿಕ್ಕಿ ರೈ ಶೂಟೌಟ್ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಇದು. ರಿಕ್ಕಿ ಬಾಳಿಗೆ ವಿಲನ್ ಆದ್ಲ ಮಲತಾಯಿ ಅನುರಾಧ ಅನ್ನುವಂತ ಪ್ರಶ್ನೆ. ಗಾಯಗೊಂಡ ರಿಕ್ಕಿ ಹೇಳಿದ ಆ ಸೀಕ್ರೆಟ್ ಏನು ಗೊತ್ತಾ? ಪೊಲೀಸರ ಪ್ರಶ್ನೆಗಳಿಗೆ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಉತ್ತರಿಸಿದ್ದಾರೆ. ಪ್ರೀ ಪ್ಲಾನ್ ಮಾಡಿ ಶೂಟೌಟ್ ಮಾಡಿಸಿದ್ದಾರೆ ಅಂತ ರಿಕ್ಕಿ ಹೇಳಿಕೆ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ರಿಕ್ಕಿ ರೈ ನೀಡಿರೋದಿಲ್ಲ. ರಿಕ್ಕಿ ರೈ ಹೇಳಿಕೆ ಪಡೆದುಕೊಂಡು ಪೊಲೀಸರು ತೆರಳಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ರಿಕ್ಕಿ ಏನೆಲ್ಲ ಹೇಳಿದ್ರು, ಈ ಒಂದು ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ ಪೊಲೀಸರು ಕೇಳಿದಂತ ಪ್ರಶ್ನೆಗಳಿಗೆ ಇನ್ ಡೀಟೇಲ್ ಆಗಿ ರಿಕ್ಕಿ ರೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಶೂಟೌಟ್ ನಡೆದಿದ್ಯಾಕೆ? ರಿಕ್ಕಿ ಹೇಳಿದ್ದೇನು? ನನ್ನ ಮೇಲೆ ಶೂಟೌಟ್ ಮಾಡಿಸಿದ್ದೆ ಚಿಕ್ಕಮ್ಮ ಅನುರಾಧ. ರಿಕ್ಕಿ ಹೇಳ್ತಾ ಇರೋದು ಇದೀಗ. ಇನ್ನು ರಾಕೇಶ್ ಮಲ್ಲಿ, ಚಿಕ್ಕಮ್ಮ ಅನುರಾಧ ಅಟ್ಯಾಕ್ ಮಾಡಿಸಿದ್ದಾರೆ. ಆಸ್ತಿ ವಿಚಾರಕ್ಕೆ ನನ್ನ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ನನ್ನ ಚಿಕ್ಕಮ್ಮ, ರಾಕೇಶ್ ಮಲ್ಲಿ, ನಿತೀಶ್ ಶೆಟ್ಟಿ, ವೈದ್ಯನಾಥನ್ ಕಾರಣ. ಜಮೀನು ವಿವಾದ ಸಂಬಂಧ ಕೋರ್ಟ್ನಲ್ಲಿ ಪ್ರಕರಣ ಒಂದಿತ್ತು. ಹೀಗಾಗಿ ನಾನು ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದೆ. ಬೆಂಗಳೂರಿಗೆ ಬಂದಾಗ ಸದಾಶಿವನಗರ ಬಿಡದಿಯಲ್ಲಿ ನಾನು ಇದ್ದೆ. ಬಿಡದಿಯಿಂದ ಸದಾಶಿವನಗರ ಮನೆಗೆ ಹೋಗುವಾಗ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಪೊಲೀಸರಿಗೆ ರಿಕ್ಕಿ ಕೊಟ್ಟಿರೋದು. ಈ ಒಂದು ಹೇಳಿಕೆಯನ್ನ ಇಟ್ಟುಕೊಂಡು ತನಿಖೆ ಯಾವ ಪ್ರಕರಣದತ್ತ ಸಾಗ್ತಾ ಹೋಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ. ರಿಕ್ಕಿ ರೈಗೆ ಮಲತಾಯಿಯೇ ಇಟ್ಲ ಮುಹೂರ್ತ ಅನ್ನುವಂತ ಪ್ರಶ್ನೆ ಇಲ್ಲಿಗ ನಿರ್ಮಾಣ ಆಗ್ತಾ ಇದೆ. ರಿಕ್ಕಿ ರೈ ಶೂಟೌಟ್ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಇದು. ರಿಕ್ಕಿ ಬಾಳಿಗೆ ವಿಲನ್ ಆದ್ಲ ಮಲತಾಯಿ ಅನುರಾಧ ಅನ್ನುವಂತ ಪ್ರಶ್ನೆ. ಗಾಯಗೊಂಡ ರಿಕ್ಕಿ ಹೇಳಿದ ಆ ಸೀಕ್ರೆಟ್ ಏನು ಗೊತ್ತಾ? ಪೊಲೀಸರ ಪ್ರಶ್ನೆಗಳಿಗೆ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಉತ್ತರಿಸಿದ್ದಾರೆ. ಪ್ರೀ ಪ್ಲಾನ್ ಮಾಡಿ ಶೂಟೌಟ್ ಮಾಡಿಸಿದ್ದಾರೆ ಅಂತ ರಿಕ್ಕಿ ಹೇಳಿಕೆ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ರಿಕ್ಕಿ ರೈ ನೀಡಿರೋದಿಲ್ಲ. ರಿಕ್ಕಿ ರೈ ಹೇಳಿಕೆ ಪಡೆದುಕೊಂಡು ಪೊಲೀಸರು ತೆರಳಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ರಿಕ್ಕಿ ಏನೆಲ್ಲ ಹೇಳಿದ್ರು, ಈ ಒಂದು ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ ಪೊಲೀಸರು ಕೇಳಿದಂತ ಪ್ರಶ್ನೆಗಳಿಗೆ ಇನ್ ಡೀಟೇಲ್ ಆಗಿ ರಿಕ್ಕಿ ರೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಶೂಟೌಟ್ ನಡೆದಿದ್ಯಾಕೆ? ರಿಕ್ಕಿ ಹೇಳಿದ್ದೇನು? ನನ್ನ ಮೇಲೆ ಶೂಟೌಟ್ ಮಾಡಿಸಿದ್ದೆ ಚಿಕ್ಕಮ್ಮ ಅನುರಾಧ. ರಿಕ್ಕಿ ಹೇಳ್ತಾ ಇರೋದು ಇದೀಗ. ಇನ್ನು ರಾಕೇಶ್ ಮಲ್ಲಿ, ಚಿಕ್ಕಮ್ಮ ಅನುರಾಧ ಅಟ್ಯಾಕ್ ಮಾಡಿಸಿದ್ದಾರೆ. ಆಸ್ತಿ ವಿಚಾರಕ್ಕೆ ನನ್ನ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ನನ್ನ ಚಿಕ್ಕಮ್ಮ, ರಾಕೇಶ್ ಮಲ್ಲಿ, ನಿತೀಶ್ ಶೆಟ್ಟಿ, ವೈದ್ಯನಾಥನ್ ಕಾರಣ. ಜಮೀನು ವಿವಾದ ಸಂಬಂಧ ಕೋರ್ಟ್ನಲ್ಲಿ ಪ್ರಕರಣ ಒಂದಿತ್ತು. ಹೀಗಾಗಿ ನಾನು ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದೆ. ಬೆಂಗಳೂರಿಗೆ ಬಂದಾಗ ಸದಾಶಿವನಗರ ಬಿಡದಿಯಲ್ಲಿ ನಾನು ಇದ್ದೆ. ಬಿಡದಿಯಿಂದ ಸದಾಶಿವನಗರ ಮನೆಗೆ ಹೋಗುವಾಗ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಪೊಲೀಸರಿಗೆ ರಿಕ್ಕಿ ಕೊಟ್ಟಿರೋದು. ಈ ಒಂದು ಹೇಳಿಕೆಯನ್ನ ಇಟ್ಟುಕೊಂಡು ತನಿಖೆ ಯಾವ ಪ್ರಕರಣದತ್ತ ಸಾಗ್ತಾ ಹೋಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ. ರಿಕ್ಕಿ ರೈಗೆ ಮಲತಾಯಿಯೇ ಇಟ್ಲ ಮುಹೂರ್ತ ಅನ್ನುವಂತ ಪ್ರಶ್ನೆ ಇಲ್ಲಿಗ ನಿರ್ಮಾಣ ಆಗ್ತಾ ಇದೆ. ರಿಕ್ಕಿ ರೈ ಶೂಟೌಟ್ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಇದು. ರಿಕ್ಕಿ ಬಾಳಿಗೆ ವಿಲನ್ ಆದ್ಲ ಮಲತಾಯಿ ಅನುರಾಧ ಅನ್ನುವಂತ ಪ್ರಶ್ನೆ. ಗಾಯಗೊಂಡ ರಿಕ್ಕಿ ಹೇಳಿದ ಆ ಸೀಕ್ರೆಟ್ ಏನು ಗೊತ್ತಾ? ಪೊಲೀಸರ ಪ್ರಶ್ನೆಗಳಿಗೆ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಉತ್ತರಿಸಿದ್ದಾರೆ. ಪ್ರೀ ಪ್ಲಾನ್ ಮಾಡಿ ಶೂಟೌಟ್ ಮಾಡಿಸಿದ್ದಾರೆ ಅಂತ ರಿಕ್ಕಿ ಹೇಳಿಕೆ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ರಿಕ್ಕಿ ರೈ ನೀಡಿರೋದಿಲ್ಲ. ರಿಕ್ಕಿ ರೈ ಹೇಳಿಕೆ ಪಡೆದುಕೊಂಡು ಪೊಲೀಸರು ತೆರಳಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ
ರಿಕ್ಕಿ ಏನೆಲ್ಲ ಹೇಳಿದ್ರು. ಸೊ ಈ ಒಂದು ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ ಪೊಲೀಸರು ಕೇಳಿದಂತ ಪ್ರಶ್ನೆಗಳಿಗೆ ಇನ್ ಡೀಟೇಲ್ ಆಗಿ ರಿಕ್ಕಿ ರೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಈ ಶೂಟೌಟ್ ನಡೆದಿದ್ಯಾಕೆ, ರಿಕ್ಕಿ ಹೇಳಿದ್ದೇನು, ನನ್ನ ಮೇಲೆ ಶೂಟೌಟ್ ಮಾಡಿಸಿದ್ದೇ ಚಿಕ್ಕಮ್ಮ ಅನುರಾಧ, ರಿಕ್ಕಿ ಹೇಳ್ತಾ ಇರೋದು ಇದೀಗ. ಇನ್ನು ರಾಕೇಶ್ ಮಲ್ಲಿ ಚಿಕ್ಕಮ್ಮ ಅನುರಾಧ ಅಟ್ಯಾಕ್ ಮಾಡಿಸಿದ್ದಾರೆ, ಆಸ್ತಿ ವಿಚಾರಕ್ಕೆ ನನ್ನ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ನನ್ನ ಚಿಕ್ಕಮ್ಮ, ರಾಕೇಶ್ ಮಲ್ಲಿ, ನಿತೀಶ್ ಶೆಟ್ಟಿ, ವೈದ್ಯನಾಥನ್ ಕಾರಣ. ಜಮೀನು ವಿವಾದ ಸಂಬಂಧ ಕೋರ್ಟ್ನಲ್ಲಿ ಪ್ರಕರಣ ಹೊಂದಿತ್ತು. ಹೀಗಾಗಿ ನಾನು ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದೆ. ಬೆಂಗಳೂರಿಗೆ ಬಂದಾಗ ಸದಾಶಿವನಗರ ಬಿಡದಿಯಲ್ಲಿ ನಾನು ಇದ್ದೆ. ಬಿಡದಿಯಿಂದ ಸದಾಶಿವನಗರ ಮನೆಗೆ ಹೋಗುವಾಗ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಪೊಲೀಸರಿಗೆ ರಿಕ್ಕಿ ಕೊಟ್ಟಿರೋದು. ಈ ಒಂದು ಹೇಳಿಕೆಯನ್ನ ಇಟ್ಟುಕೊಂಡು ತನಿಖೆ ಯಾವ ಪ್ರಕರಣದತ್ತ ಸಾಗ್ತಾ ಹೋಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ.